ಕೃಷ್ಣಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದ್ದು, ಕೊಯ್ನಾ, ವಾರಣಾ, ರಾಧಾನಗರ ಡ್ಯಾಂನಿಂದ ನೀರನ್ನ ಈಗಾಗಲೇ ಬಿಡಲಾಗಿದೆ. ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಇದೀಗ ಮಳೆಯ ಅಬ್ಬರ ಜಾಸ್ತಿ ಆಗಿರೋದ್ರಿಂದ, ಮಹಾರಾಷ್ಟ್ರದಲ್ಲೂ ಕೂಡ ಮಳೆ ಜಾಸ್ತಿ ಆಗಿರೋದ್ರಿಂದ ಕೃಷ್ಣಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಅಬ್ಬರಿಸ್ತಾ ಇವೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ, ಚಿಕ್ಕೋಡಿ ಭಾಗದಲ್ಲಿ ನೆರೆಯ ಭೀತಿ ಈಗ ಆವರಿಸಿದೆ. ನದಿಗಳಿಗೆ ಇಳಿಬಾರದು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಈಗಾಗಲೇ ನೀಡಿದೆ. ನಿಪ್ಪಾಣಿ, ಚಿಕ್ಕೋಡಿ ಭಾಗದಲ್ಲಿ ನೆರೆ ಭೀತಿಯು ಕೂಡ ಆವರಿಸಿಕೊಂಡಿದೆ. ಸದ್ಯ ಕೊಯ್ನಾ ಜಲಾಶಯದಿಂದ 23,000 ಕ್ಯೂಸೆಕ್, ವರಣಾ ಜಲಾಶಯದಿಂದ 10,000 ಕ್ಯೂಸೆಕ್, ರಾಧಾನಗರ ಜಲಾಶಯದಿಂದ 10,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದ್ದು, ಈಗಾಗಲೇ ಕೃಷ್ಣಾ ನದಿಗೆ 80,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಿದೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳ ಮೂಲಕ ರಾಜ್ಯಕ್ಕೆ ನೀರು ಹರಿದು ಬರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಮಹಾರಾಷ್ಟ್ರದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಇಲ್ಲೂ ಕೂಡ ಮಳೆ ಆಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳಾಗಿದೆ? ನವಿತಾ ಜನ ಪ್ರಮುಖವಾಗಿ ಅಂದರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ರು. ಇದರಿಂದ ಕೃಷ್ಣಾ ನದಿಗೆ ಅತಿ ಹೆಚ್ಚು ನೀರು ಹರಿದು ಬರ್ತಾ ಇದೆ. ಇವತ್ತಿನ ಬೆಳಗಿನ ಮಾಹಿತಿಯ ಪ್ರಕಾರ ಕೊಯ್ನಾ ಜಲಾಶಯದಿಂದ ಸುಮಾರು 25,000 ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ರಾಧಾನಗರಿ ಹಾಗೇನೆ ವಾರಣಾ ಜಲಾಶಯದಿಂದ ಕೂಡ ತಲಾ 10,000 ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಬಿಡುಗಡೆ ಮಾಡಿದ್ರಿಂದ ಏನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಆಗಿರ್ಬೋದು, ರಾಯಭಾಗ ಮತ್ತೆ ಕಾಗವಾಡ ತಾಲೂಕು, ಅಥಣಿ ತಾಲೂಕಿನಲ್ಲಿ ಮತ್ತೆ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಅತಿ ಹೆಚ್ಚು ನೀರು ಬಿಡೋದ್ರಿಂದ ಈ ಒಂದು ಭಾಗದಲ್ಲಿ ಪ್ರವಾಹ ಸ್ಥಿತಿ ಬರುತ್ತೆ. ಈ ಬಾರಿ ಕೂಡ ಅದೇ ಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಕೃಷ್ಣಾ ನದಿಗೆ ಸುಮಾರು ನಾಳೆ ಬೆಳಗ್ಗೆವರೆಗೂ 1,20,000 ಕ್ಯೂಸೆಕ್ ನೀರು ಅಷ್ಟು ಕಲ್ಲೋಳಿ ಬ್ರಿಡ್ಜ್ ಬಳಿ ಹರಿದು ಬರುತ್ತೆ. ಇನ್ನು 1,50,000 ದಾಟಿದಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅನೇಕ ಗ್ರಾಮಗಳಿಗೆ ಇದು ಸಮಸ್ಯೆ ಆಗಲಿದೆ. ಹೀಗಾಗಿ ಬೆಳಗಾವಿ ಜಿಲ್ಲಾಡಳಿತ ಈಗ ಮಾನಿಟರ್ ಮಾಡ್ತಕ್ಕಂಥದ್ದು, ಏನು ಅಲ್ಲಿ ಎಷ್ಟು ನೀರು ಬಿಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಇಲ್ಲಿನ ರೈತರಿಗೆ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದರಿಂದ ಘಟಪ್ರಭಾ ಜಲಾಶಯಕ್ಕೆ ಸುಮಾರು 15,000 ಕ್ಯೂಸೆಕ್ನಷ್ಟು ನೀರು ಇವತ್ತು ಹರಿದು ಬರ್ತಕ್ಕಂಥದ್ದು. ಖಾನಾಪುರ ತಾಲೂಕದಲ್ಲೂ ಕೂಡ ಅದೇ ರೀತಿ ಮಳೆ ಮುಂದುವರೆದಿದೆ. ಹೀಗಾಗಿ ಮಲಪ್ರಭಾ ಜಲಾಶಯಕ್ಕೆ 6,000 ಕ್ಯೂಸೆಕ್ ನೀರು ಇವತ್ತು ಸದ್ಯ ಹರಿದು ಬರ್ತಾ ಇದೆ. ಬೆಳಗಾವಿ ಭಾಗದಲ್ಲೂ ಕೂಡ ಕಳೆದ 2-3 ದಿನಗಳು ಕೂಡ ಸತತವಾಗಿ ಮಳೆ ಆಗ್ತಿದೆ. ಈ ನಡುವೆ ಏನು ಅಂತಂದ್ರೆ ಜಿಲ್ಲೆಯ ಅನೇಕ ತಾಲೂಕುಗಳಲ್ಲೂ ಕೂಡ ಮೋಡ ಕವಿದ ವಾತಾವರಣ ಮತ್ತು ಅಲ್ಲಲ್ಲಿ ತುಂತುರು ಮಳೆ ಆಗ್ತಿರ್ತಕ್ಕಂಥದ್ದು. ಖಾನಾಪುರ ಭಾಗದಲ್ಲಿ ಕೂಡ ಮಳೆ ಮುಂದುವರೆದಿದೆ. ಇದೇ ರೀತಿ ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರೆದಲ್ಲಿ ಅದು ಚಿಕ್ಕೋಡಿ ಭಾಗದಲ್ಲಿ ಪ್ರವಾಹ ಸೃಷ್ಟಿಯಾಗಲಿದೆ, ಪ್ರವಾಹ ಭೀತಿ ಅಂತ ಹೇಳಿ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡು ಅಲ್ಲಿ ಬೋಟ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಇತರೆ ವ್ಯವಸ್ಥೆಯನ್ನ ಸದ್ಯ ಮಾಡಲಾಗಿದೆ. ನವಿತಾ ಜನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಇನ್ನು ಕೊಪ್ಪಳಕ್ಕೆ ಹೋಗೋಣ. ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಟಿಬಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದ್ದು, ನದಿಗೆ 88,530 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕೊಪ್ಪಳದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ. ಟಿಬಿ ಡ್ಯಾಂನಿಂದ ಅಂದ್ರೆ ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದ್ದು, ನದಿಗೆ 88,530 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಜಲಾಶಯಕ್ಕೆ 67,613 ಕ್ಯೂಸೆಕ್ ಒಳ ಹರಿವಿದ್ರೆ ನದಿ ಪಾತ್ರದ ಗ್ರಾಮಗಳಿಗೆ ಇದೀಗ ಪ್ರವಾಹದ ಭೀತಿ ಉಂಟಾಗಿದೆ. ಕಂಪ್ಲಿ ಸೇತುವೆ, ಶ್ರೀಕೃಷ್ಣ ದೇವರಾಯ ಸಮಾಧಿ ಜಲಾವೃತವಾಗಿದೆ. ಕಂಪ್ಲೀಟ್ ಆಗಿ ಈಗ ಇಡೀ ಜಿಲ್ಲೆಯಾದ್ಯಂತ ಮಳೆಯಾಗ್ತಾ ಇರುವಂತದ್ದು, ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಆಗಿದೆ ಅನ್ನುವ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದೀಗ ಕೊಪ್ಪಳದಲ್ಲೂ ಅಷ್ಟೇ ಜಾಸ್ತಿ ಮಳೆಯಾಗ್ತಾ ಇರೋದ್ರಿಂದ ನದಿ ಪಾತ್ರದ ಗ್ರಾಮಗಳಿಗೆ ನೆರೆಯ ಭೀತಿ ಆವರಿಸಿದೆ. ಶ್ರೀಕೃಷ್ಣ ದೇವರಾಯ ಸಮಾಧಿ ಜಲಾವೃತ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಕಂಪ್ಲಿ ಸೇತುವೆ ಮುಳುಗಿದೆ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಆಗಿದೆ, ಆಗಿರುವಂತಹ ಅನಾಹುತಗಳೇನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ದಾವಣಗೆರೆ, ಕಲಬುರಗಿ, ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಅವಾಂತರವನ್ನ ಸೃಷ್ಟಿಸ್ತಾ ಇದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ದಾವಣಗೆರೆಯ ಹರಿಹರ ತಾಲೂಕಿನ ಧಾರ್ಮಿಕ ಕ್ಷೇತ್ರ ಉಕ್ಕಡಗಾತ್ರಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭದ್ರಾ ಜಲಾಶಯದ ನೀರಿನ ಮಟ್ಟ 180.6 ಅಡಿ ಏರಿಕೆಯಾಗಿದ್ದು, 39,017 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಇನ್ನು ಮಳೆ ಹೆಚ್ಚಾದ್ರೆ ಕೃಷಿ ಭೂಮಿಗೆ ನೀರು ನುಗ್ಗುವ ಆತಂಕವೂ ಕೂಡ ಎದುರಾಗಿದೆ. ಇನ್ನು ಮತ್ತೊಂದು ಜಿಲ್ಲೆ ಕಲಬುರಗಿ, ಇಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ಮಳೆಯಿಂದಾಗಿ ಹಲವು ಕಡೆ ಮನೆಗಳು ಕುಸಿತಾ ಇವೆ. ದೃಶ್ಯಗಳಲ್ಲೂ ಕೂಡ ನೀವು ನೋಡಬಹುದು. ಚಿತ್ತಾಪುರದ ದಂಡೋತಿಯಲ್ಲಿ ಮನೆಗಳು ಕುಸಿತ ಆಗಿದೆ. ರಫೀಕ್ ಹಾಗೂ ಪುತಲಿ ಬೇಗಂ ಅನ್ನುವರಿಗೆ ಸೇರಿದ ಮನೆ ಕುಸಿದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದರೆ ಆಹಾರ ಧಾನ್ಯ ಸೇರಿದಂತೆ ಮನೆಯಲ್ಲಿದ್ದ ವಸ್ತುಗಳು ಮಣ್ಣು ಪಾಲಾಗಿವೆ.
ಇನ್ನು ಮತ್ತೊಂದು ಜಿಲ್ಲೆ ಚಿಕ್ಕಮಗಳೂರು, ಇಲ್ಲೂ ಕೂಡ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಭಾರಿ ಬಿರುಗಾಳಿ ಮಳೆಗೆ ಬೃಹತ್ ಮರವೇ ಧರೆಗುರುಳಿದೆ. ಮುಳ್ಳಯ್ಯನಗಿರಿ, ಇನಾಂಬಾಬಾ, ಬುಡನ್ಸ್ವಾಮಿ ದರ್ಗಾ, ಜರಿಪಾಲ್ಸ್ ರಸ್ತೆ ಸಂಚಾರ ಬಂದಾಗಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬವೇ ಅಲ್ಲಿ ಪುಡಿ ಪುಡಿಯಾಗಿದೆ. ಈಗ ಮರವನ್ನ ತೆರವುಗೊಳಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ.